ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಸ್ಯಾಟರ್ಡೆ ಈವ್ನಿಂಗ್ ಬ್ಲಾಗ್. ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಆಚೆ ಹೋಗಿದ್ವಿ. ಹಾಗೆ ಹೊರಗಡೆ ಏನಾದ್ರು ತಿನ್ಕೊಂಬಂದ್ಬಿಡೋಣ ಅಂತೇಳ್ಬಿಟ್ಟು ಹೋಟೆಲಿಗೆ ಹೋಗಿದ್ವಿ. ನನ್ನ ಮಗ ಬೇರೆ ಅವ್ರ ಅಜ್ಜಿ ತಾತ ಮನೆಯಲ್ಲಿ ಇದ್ನಲ್ಲ, ಸೊ ನಾವಿಬ್ಬರೇ ಇದ್ದಿದ್ದರಿಂದ ಹೊರಗಡೆ ಏನಾದ್ರು ತಿನ್ಕೊಂಡು ಬರೋಣ ಅಂತ. ಆ್ಯಸ್ ಯೂಶ್ವಲ್ ನನ್ನ ವ್ಲಾಗ್ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ, ನನಗೆ ಹೊರಗಡೆ ಹೋದರೆ ಜಾಸ್ತಿ ಮಸಾಲೆ ದೋಸೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಸ್ಟಾರ್ಟರ್ಗೆ ಅಂತ ಗೋಬಿ ತೊಗೊಂಡಿದ್ರು, ಬಟ್ ತುಂಬಾ ಟೇಸ್ಟಿ ಆಗಿತ್ತು. ಅಲ್ಲಿಂದ ಬಂದಮೇಲೆ ಮತ್ತೆ ನಾನು ವ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಸಂಡೇ ವ್ಲಾಗ್. ಇದು ಪೂಜೆ ಎಲ್ಲ ಮಾಡಿ ಆಮೇಲೆ ಅಡುಗೆ ಮಾಡಿ ನಾನು ತಿನ್ನೋ ಅಷ್ಟರಲ್ಲಿ ಲೇಟೇ ಆಗಿಬಿಟ್ಟಿತ್ತು. ಎಗ್ ಬಿರಿಯಾನಿ ಆಗಿದ್ದರಿಂದ ನಾನು ಫಸ್ಟು ಪೂಜೆ ಮಾಡಿಬಿಡೋಣ ಆಮೇಲೆ ಮಾಡೋಣ ಅಂಥೇಳಿ ನಾನು ಮನೆ ಕ್ಲೀನಿಂಗ್ ಅದೆಲ್ಲ ಮಾಡ್ಕೊಂಡು ಮಾಡೋ ಅಷ್ಟರಲ್ಲಿ ಲೇಟೇ ಆಯಿತು. ತುಂಬಾ ಹೊಟ್ಟೆ ಹಸಿವಾಗ್ಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಅದಕ್ಕೆ ರೆಸಿಪಿ ಎಲ್ಲ ನಾನು ಇನ್ನೂ ವಿಡಿಯೋನೇ ಮಾಡ್ಕೊಳ್ಳಿಲ್ಲ ಜಾಸ್ತಿ. ಬೇಗ ನನಗೆ ಪೂಜೆ ಮಾಡಿಬಿಟ್ಟು ಹೊಟ್ಟೆ ತುಂಬ ತಿಂದರೆ ಸಾಕಪ್ಪ ಆ ಥರ ಅನ್ನಿಸ್ಬಿಟ್ಟಿತ್ತು. ಸೊ ಹಾಗೆ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸಂಡೇ ಮಧ್ಯಾಹ್ನದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೆನ್ನೆ ಒಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಹೊರಗಡೆ ಹೋಗಿದ್ವಿ, ನಾವು ಕುಚ್ಚು ಥ್ರೆಡ್ ತರಬೇಕಿತ್ತು. ಏನಂದರೆ ಫಸ್ಟು ಬ್ಯಾಚ್ ಏನು ಕೊಟ್ಟಿದ್ರಲ್ಲ, ಅದು ಇನ್ನೊಂದು ಸೀರೆ ಬ್ಯಾಲೆನ್ಸ್ ಇದೆ, ಅದು ಮಾಡಿದ್ರೆ ಮುಗಿದೋಗುತ್ತೆ. ಹಾಗಾಗಿ ನೆಕ್ಸ್ಟ್ ಬ್ಯಾಚ್ ಸೀರೆಗೆ ನಾನು ಥ್ರೆಡ್ ತಂದು ಇಟ್ಕೊಂಬೋಣ ಅಂತ ಹೊರಗಡೆ ಹೋಗಿದ್ನ. ನಾವು ಹಾಗೆ ಹೊರಗಡೆ ಹೋಗಿದ್ವಲ್ಲ ಅಂದ್ಬಿಟ್ಟು ಹೇಗೂ ನನ್ನ ಮಗ ಕೂಡ ಅಜ್ಜಿ ತಾತ ಮನೆಯಲ್ಲಿ ಇದ್ನಲ್ವ, ಹಾಗಾಗಿ ಇಬ್ಬರಿಗೆ ಅಡುಗೆ ಮಾಡ್ಕೊಂಡು ಹೆಂಗೂ ಹೊರಗಡೆ ಹೋಗಿದ್ದೀವಲ್ವ, ಏನಾದರೂ ಲೈಟಾಗಿ ಡಿನ್ನರ್ ಮಾಡ್ಕೊಂಬೋಣ ಅಂತ ಹೇಳ್ಬಿಟ್ಟು ಹೋಗಿ ಆ್ಯಸ್ ಯೂಶ್ವಲ್ ನಾನು ಮಸಾಲೆ ದೋಸೆ ತೊಗೊಂಡೆ. ಅವ್ರು ಬಂದುಬಿಟ್ಟು ಫ್ರೈಡ್ ರೈಸು ಮತ್ತು ಗೋಬಿ ತೊಗೊಂಡಿದ್ರು. ಗೋಬಿ ಮಾತ್ರ ಸಕ್ಕತ್ತಾಗಿತ್ತು. ನೆನ್ನೆ ತುಂಬ ಖಾರನೂ ಇಲ್ಲ, ತುಂಬ ಕಮ್ಮಿನೂ ಇಲ್ಲ, ಒಂಥರ ಕರೆಕ್ಟು ಇದರಲ್ಲಿ ಟೇಸ್ಟಿಯಾಗಿ ಚೆನ್ನಾಗಿತ್ತು. ಫಸ್ಟ್ ಟೈಮ್ ಅದು ಅಂದ್ಕೊಳ್ತೀನಿ. ಏನು ಪಾರ್ಸಲ್ ಮಾಡಿದೆ ನಾವು ಪೂರ್ತಿಯಾಗಿ ಎಲ್ಲ ಪ್ಲೇಟೆಲ್ಲ ಖಾಲಿ ಮಾಡಿ ಬಂದಿರೋಂಥದ್ದು. ಯೂಶ್ವಲಿ ಏನು ಗೊತ್ತಾ, ಹೋದಾಗೆಲ್ಲ ಲಾಸ್ಟಲ್ಲಿ ಗೋಬಿ ಬಿಟ್ಬಿಡ್ತಾಯಿತ್ತು. ಅದನ್ನು ಮನೆಗೆ ಪಾರ್ಸಲ್ ಮಾಡಿಸ್ಕೊಂಡು ನನ್ನ ಮಗ ತಿಂತಾಯಿದ್ದ, ಅವ್ನು ಫ್ರೀ ಮಾಡಿಕೊಂಡು ಯಾವಾಗಾದರೂ ನೆಕ್ಸ್ಟ್ ಒಂದು ಸ್ವಲ್ಪ ಬಿಟ್ಟು ಆ ಥರ. ಬಟ್ ಈ ಸಲ ಫುಲ್ಲು ಖಾಲಿ ಆಯಿತು. ಚೆನ್ನಾಗಿತ್ತು ಟೇಸ್ಟಿಯಾಗಿ ಅಂದ್ಬಿಟ್ಟು ನೆನ್ನೆ ಫುಲ್ಲು ತಿನ್ಕೊಂಡು ಹೊರಗಡೆ ಬಂದ್ವಿ. ಹಾಗಾಗಿ ಮನೇಲಿ ಅಡುಗೆ ಮಾಡಿರಲಿಲ್ಲ. ಅಲ್ಲೊಂದು ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ತೊಗೊಂಡು ಬಂದೆ. ಇವಾಗ ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸಿ ನಾನು ಪೂಜೆ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನನೇ ಆಗೋಯಿತು. ಇವತ್ತು ಸಂಡೇ ಆಗಿರೋದ್ರಿಂದ ಪೂರ್ತಿ ಡಸ್ಟಿಂಗ್ ಕೆಲಸ ಎಲ್ಲ ಇರುತ್ತೆ, ಮತ್ತು ಟಿ ವಿ ಸ್ಟ್ಯಾಂಡ್ ಇರ್ಬೋದು, ಸೋಫಾ ಸೈಡ್ಸ್ ಇರ್ಬೋದು, ಅದೆಲ್ಲ ಇರುತ್ತೆ. ನನ್ನ ಮಗ ಮನೇಲಿದ್ದರೆ ಅದೆಲ್ಲ ಹೆಲ್ಪ್ ಮಾಡಿಕೊಡ್ತಾನೆ. ಇವರು ಕೂಡ ಇವತ್ತು ಕೆಲಸ ಇತ್ತು ಅಂತ ಅವರು ಕೆಲಸಕ್ಕೆ ಹೊರಟರು. ಹಾಗಾಗಿ ಯಾರೂ ಹೆಲ್ಪಿಂಗ್ ಇರಲಿಲ್ಲ. ಪಾರ್ಕಿಂಗ್ ಒಂದು ಗುಡಿಸ್ಕೊಟ್ಟಿದ್ರು. ತುಂಬಾ ಧೂಳಂದರೆ ಧೂಳಾಗುತ್ತೆ, ನನಗೆ ಒಂಥರ ಡಸ್ಟ್ ಅಲರ್ಜಿ ಆಗ್ತಾಯಿದೆ ಅಂತ ಅಂದಿದ್ದಕ್ಕೆ ಅವರು ಪಾರ್ಕಿಂಗ್ ಒಂದು ಕ್ಲೀನ್ ಮಾಡಿಕೊಟ್ರು ಅಷ್ಟೇ. ಆ ಪಾರ್ಕಿಂಗ್ ಕ್ಲೀನ್ ಮಾಡಿಕೊಟ್ರು ಮೀನ್ಸ್ ಅವರು ಸ್ಟೆಪ್ಸ್ ಹತ್ರ ಹಿಂಗೆ ಸೈಡ್ ಗ್ರಿಲ್ಸ್ ಎಲ್ಲ ಒರೆಸ್ಕೊಂಡೋದ್ರಲ್ಲ, ಹಂಗೆ ಪಾರ್ಕಿಂಗ್ ಒಂದು ಇದು ಮಾಡಿಕೊಟ್ರು. ಅದಾದಮೇಲೆ ನನ್ನ ರೆಗ್ಯುಲರ್ ರೊಟೀನ್ ಸ್ಟಾರ್ಟ್ ಆಯಿತು. ಎಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಮಾಡಿ ಪೂಜೆ ಮಾಡಿ ಆಮೇಲೆ ಎಗ್ ಬಿರಿಯಾನಿ ಮಾಡಿಬಿಟ್ಟು ತಿನ್ನೋ ಅಷ್ಟರಲ್ಲಿ ಆಲ್ಮೋಸ್ಟ್ ಮಧ್ಯಾಹ್ನ ಆಗಿಬಿಟ್ಟಿತ್ತು ಅಂತಲೇ ಹೇಳ್ಬೋದು. ಇವಾಗ ಇನ್ನೊಂದು ಸ್ಯಾರಿಗೆ ನಾನು ಕುಚ್ಚು ಥ್ರೆಡ್ ರೆಡಿ ಮಾಡ್ಕೊಂಡಿದ್ದೀನಿ, 6 ದಾರನ. ಬಟ್ ಇವಾಗ ಸಖತ್ತು ಟಯರ್ಡ್ ಆಗ್ತದೆ. ಯಾಕೋ ತುಂಬ ಅಂದರೆ ತುಂಬ ಬ್ಯಾಕ್ ಪೇಯ್ನ್ ನನಗೆ. ಸಖತ್ತು ಹೇಳೋಕ್ಕಾಗ್ತಾಯಿಲ್ಲ ನನಗೆ ಯಾಕೆ ಈ ಥರ ಎಷ್ಟೊಂದು ಬ್ಯಾಕ್ ಪೇಯ್ನ್ ಬರ್ತಾಯಿದೆ ಅಂಥೇಳಿ. ಥಂಡಿಗೋ ವೆದರ್ಗೋ ಏನು ಅಂತ ಗೊತ್ತಿಲ್ಲ, ಬಗ್ಗ ಹಾಕಲ್ಲ ಅಷ್ಟು ಬ್ಯಾಕ್ ಪೇಯ್ನ್ ಬರ್ತಾಯಿದೆ ನನಗೆ. ತುಂಬ ಹೊತ್ತು ಕೂತ್ಕೊಂಡು ಕೆಲಸ ಮಾಡೋದಕ್ಕೂ ಏನು ಅಂತ ಗೊತ್ತಿಲ್ಲ. ಟೈಮಲ್ಲಿ ತುಂಬಾ ನನಗಂತೂ ಒಂದು 2-3 ಡೇಸಿಂದ ನಮ್ಮಮ್ಮ ತುಂಬ ನೆನಪಾಗ್ತಾಯಿದ್ದಾರೆ. ಅವ್ರಿಗೇನಾದ್ರು ಈ ಥರ ನನಗೆ ಪೇಯ್ನ್ ಇದೆ ಅಮ್ಮ, ಆ ಥರ ಈ ಥರ ಅಂತ ಹೇಳ್ತಾಯಿದ್ರೆ ನಮ್ಮಮ್ಮ ಡೈಲಿ ಫೋನ್ ಮಾಡಿಬಿಟ್ಟು ಇವಾಗ ಹೆಂಗಿದೆ, ಅದನ್ನು ಮಾಡು ಕಮ್ಮಿ ಆಗುತ್ತೆ, ಇದನ್ನು ಮಾಡು ಕಮ್ಮಿ ಆಗುತ್ತೆ ಆ ಥರ ಹೇಳ್ತಾಯಿದ್ರು. ಬಟ್ ಏನು ಮಾಡೋಕ್ಕಾಗಲ್ಲ. ಈಗ ಏನು ಗೊತ್ತಾ, ನನ್ನ ಪ್ರಕಾರ ಅಮ್ಮ ಒಬ್ಬರೇ ಆ ಥರ ನಮ್ಮನ್ನು ಕೇರ್ ಮಾಡೋಕ್ಕೆ ಸಾಧ್ಯ. ಬೇರೆ ಇನ್ಯಾರ ಹತ್ರನೂ ನಾವು ಹೇಳ್ಕೊಳಕ್ಕೆ ಹೋದ್ರೆ ನಮ್ಮ ಪೇಯ್ನನ್ನು ನಮಗೂ ಇದೆ, ಅದು ಇದೆ, ಇದಿದೆ ಅಂತ ಹೇಳ್ತಾರೆ, ಅಥವಾ ಇಷ್ಟು ಬೇಗ ಇದೆಲ್ಲ ನೋವು ನಿಮಗೆ ಆ ಥರ ಎಲ್ಲ ಹೇಳ್ತಾರೆ. ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಬೇರೆ ಯಾರಿಗೂ ಹೇಳ್ಕೊಳಕ್ಕೆ ಹೋಗಲ್ಲ. ಯಾಕೋ ನಿಮ್ಮ ಹತ್ರ ಹೇಳ್ಕೊಡೋಣ ಅಂತ ಇವತ್ತು ನನಗೆ ಯಾಕೋ ಅನ್ನಿಸ್ತಾ ಇತ್ತು ಅಂದ್ಬಿಟ್ಟು ಹೇಳ್ಕೊಂಡು. ನಿಜವಾಗ್ಲೂ ಎಷ್ಟು ಬ್ಯಾಕ್ ಪೇಯ್ನ್ ಅಂದರೆ ತುಂಬಾ ಬ್ಯಾಕ್ ಪೇಯ್ನ್. ಮೇ ಬಿ ನನಗೆ ಇಲ್ಲಿ ಬಿಸಿಲು ಬೀಳದೇ ಇರೋದಕ್ಕೆ ಆ ಥರ ಅನ್ನಿಸ್ತಾ ಇದೆಯಾ ನನಗೆ ಗೊತ್ತಿಲ್ಲ. ಹಾಗೂ ಸಂಜೆ ಟೈಮು ಅಥವಾ ಮಾರ್ನಿಂಗ್ ಟೈಮ್ ಸ್ವಲ್ಪ ಹೊತ್ತು ಹೋಗಿ ಬಿಸಿಲಲ್ಲಿ ನಿಂತ್ಕೊಂಡು ಬರ್ತೀನಿ. ಇವಾಗ ಯಾವಾಗಲೂ ಡೋರ್ ಒಳಗಡೆ ಇರ್ತೀನಲ್ವ,
ಈ ಕಡೆ ಅಂದರೆ ಈ ಕಡೆ ಸೂರ್ಯ ಹುಟ್ಟೋದ್ರಿಂದ ನಮಗೆ ಈ ಕಡೆ ಬಿಲ್ಡಿಂಗ್ ಬಂದ್ಬಿಟ್ಟಿದೆ, ಅಡ್ಡ ನಮಗೆ ಸಿಗಲ್ಲ. ಇನ್ನು ಈ ಕಡೆ ಬಂದಾಗ ಮುಳುಗೋ ಸೂರ್ಯ ಬರುತ್ತೆ, ಬಟ್ ಅದು ತುಂಬ ಏನು ಪವರ್ಫುಲ್ ಆ ಥರ ಇರೋಲ್ಲ. ಅಂದ್ಕೊಳ್ತಾ ಇದ್ದೀನಿ ಇನ್ಮೇಲೆ ಡೈಲಿ ಮಾರ್ನಿಂಗ್ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆಗಾದರೂ ಹೋಗಿ ಮೇಲ್ಗಡೆ ನಿಂತ್ಕೊಂಡು ಬರಬೇಕು ಬಿಸಿಲು ಕಾಯಿಸ್ಕೊಂಡು ಅಂತ. ನೋಡೋಣ ಎಷ್ಟು ಮಟ್ಟಿಗೆ ಇನ್ಮೇಲೆ ಸಕ್ಸಸ್ ಆಗುತ್ತೆ ಅಂತೆಲ್ಲ ಅಂದ್ಕೊಳ್ಳೋಣ. ನೋಡ್ತೀನಿ ಎಷ್ಟು ಮಟ್ಟಿಗೆ ಇನ್ಮೇಲೆ ಸಕ್ಸಸ್ ಆಗುತ್ತೆ ಅದು ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಡೈಲಿ ಒಂದು ಅರ್ಧ ಗಂಟೆ ಆದರೂ ಹೋಗಿ ಬಿಸಿಲಲ್ಲಿ ನಿಂತ್ಕೊಂಡು ಬರಬೇಕು ಅಂತೇಳಿ. ಅಷ್ಟು ಒಂಥರ ಕೈಕಾಲೆಲ್ಲ ಇಟ್ಕೊಂಡಂಗಾಗುತ್ತೆ ಥಂಡಿಗೆ. ಅದು ಹೋದರೆ ಹೋಗ್ಕೊಳ್ಳಿ ನನಗೆ, ಬಟ್ ಬ್ಯಾಕ್ ಪೇನ್ ಅಂತೂ ಸಿವಿಯರ್ ಆ ಥರ ಆಗಿಬಿಟ್ಟಿದೆ. ಅಥವಾ ವೆಯ್ಟ್ ಗೇನ್ ಆಗಿರೋದಕ್ಕೆ ಏನು ಅಂತ ಗೊತ್ತಿಲ್ಲ. ಅದು ಕೂಡ ಮಾಡ್ತಾಯಿದ್ದೀನಿ. ಯಾವಾಗ ಅದು ಕಮ್ಮಿ ಆಗುತ್ತೆ ಅಂಥೇಳಿ. ನನ್ನ ಮಗ ಕೂಡ ಬರ್ತಾನೆ ಇವತ್ತು ಸಾಯಂಕಾಲ ಅಪ್ಪಾಜಿ ಮನೆಯಿಂದ. ಇವತ್ತು ಸಂಜೆ ಬರ್ತಾನೆ. ಸೊ ಬರ್ತಾ ಹಾಗೆ ಒಂದೆರಡು ಸೀರೆ ತೊಗೊಂಡಿದ್ದೆ ನಾನು, ಸುಮ್ಮನೆ ಹಾಗೆ ಸೀರೆ ತೊಗೊಂಡಿದ್ದೆ. ಒಂದು ಸೀರೆ ಬಂದುಬಿಟ್ಟು ನಾನು ಸೀರೆ ಅಂಕಲ್ ಹತ್ರ ತೊಗೊಂಡಿದ್ದು. ಇನ್ನೊಂದು ಸೀರೆ ಬಂದುಬಿಟ್ಟು ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಪೇಜ್ ನೋಡಿಬಿಟ್ಟು, ಯಾವುದು ಅಂತ ನಾನು ಹೇಳೋದಿಲ್ಲ ಆ ಪೇಜ್ ಹೆಸರನ್ನು, ನೋಡಿಬಿಟ್ಟು ಹೋಗಿದ್ದೆ ತೊಗೊಂಡು ಬರೋದಕ್ಕೆ ಅಂತ ಹೇಳಿಬಿಟ್ಟು. ನನಗೊಂದು ಸೀರೆ ಇಷ್ಟ ಆಗಿರೋದು ಕಲರ್ ಕಾಂಬಿನೇಷನ್. ಬಟ್ ಅಲ್ಲಿ ಹೋದ್ಮೇಲೆ ಅದು ಸೀರೆ ಔಟ್ ಆಫ್ ಸ್ಟಾಕ್ ಅಂತ ಹೇಳಿದ್ರು. ಅದರಲ್ಲಿ ಪ್ರೈಸ್ ಇದ್ದಂಥದ್ದು ಅದಕ್ಕೆ 1580 ಏನೋ ಇತ್ತು ಪ್ರೈಸು. ನೋಡೋಣ ಹೆಂಗಿರುತ್ತೆ ಬಟ್ಟೆ ಕ್ವಾಲಿಟಿ ಅಂತ ಹೋದೆ. ಬಟ್ ಔಟ್ ಆಫ್ ಸ್ಟಾಕ್ ಆಗಿದ್ದರಿಂದ ನನಗೆ ಅದು ಸಿಕ್ಕಲಿಲ್ಲ. ಸೊ ಅಲ್ಲಿ ಹೋದಾಗ ಇನ್ನೊಂದು ಯಾವುದೋ ಕಾಂಬಿನೇಷನ್ ಇಷ್ಟ ಆಯಿತು ಅಂತೇಳಿ ಅದು ಕಮ್ಮಿ ಪ್ರೈಸಿಂದ ಒಂದು ಸ್ಯಾರಿ ತೊಗೊಂಬಂದಿದೆ. ಸೊ ಅದು ನನಗೆ ಜಿಗ್ಜಾಗ್ ಫಾಲ್ ಕೊಟ್ಟಿದ್ದೆ, ಅದನ್ನು ತೊಗೊಂಡು ಬರೋದಕ್ಕೆ ಹೋಗಿದ್ದಾರೆ. ಬಟ್ ಅದೇ ಥರ ಸೇಮ್ ಕಲರ್ ಕಾಂಬಿನೇಷನ್ ಇರೋವಂಥ ಸ್ಯಾರಿ ನನಗೆ ಮತ್ತೊಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನನಗೆ ಸಿಕ್ತು. ಲಾಸ್ಟ್ ಟೈಮ್ ಕೂಡ ನಾನೊಂದು ಸ್ಯಾರಿ ಆರ್ಡ್ರ್ ಮಾಡಿದ್ದೆ ಅವ್ರ ಹತ್ರ, ಚೆನ್ನಾಗಿ ಬಂದಿತ್ತು. ನೋಡೋಣ ಇದು ಹೆಂಗೆ ಬರುತ್ತೆ. ಮತ್ತು ನನಗಿನ್ನೂ ಆಲ್ಮೋಸ್ಟ್ 500 ರೂಪೀಸ್ ಕಮ್ಮಿ ಬಿತ್ತದು. ಸ್ಯಾರಿ ಬಂದುಬಿಟ್ಟು 920 ರೂಪೀಸ್. ಅಲ್ಲಿ ಇನ್ನೊಂದು ಪೇಜಲ್ಲಿ ಇದ್ದಿದ್ದು 1580, ಬಟ್ ಇವ್ರ ಪೇಜಲ್ಲಿ ಇದ್ದಿದ್ದು 920 ರೂಪೀಸ್ ಪ್ಲಸ್ ಶಿಪ್ಪಿಂಗ್ 100 ರೂಪೀಸ್, 1020 ಆಯಿತು. ನಿಯರ್ಲಿ ನನಗೆ 560 ರೂಪೀಸ್ ಏನೋ ಕಮ್ಮಿ ಆಯಿತು ನನಗೆ, ಮಿಕ್ತು ಅಂತ ಹೇಳ್ಬೋದು. ಸ್ಯಾರಿ ನೆನ್ನೆ ರಿಸೀವ್ ಆಗಿದೆ, ಬಟ್ ತುಂಬಾ ಚೆನ್ನಾಗಿದೆ. ಸ್ಯಾರಿ ಕ್ವಾಲಿಟಿ ಇರ್ಬೋದು, ಸ್ಯಾರಿ ಕಲರ್ ಕಾಂಬಿನೇಷನ್ ಇರ್ಬೋದು, ತುಂಬ ಚೆನ್ನಾಗಿದೆ. ನನಗೆ ಇಷ್ಟ ಆಯಿತು. ಶೇರ್ ಮಾಡ್ತೀನಿ ಆಮೇಲಿಂದ. ಹಾಗೆ ಇವಾಗ ಸ್ವಲ್ಪ ರೆಸ್ಟ್ ಮಾಡಿ ನನ್ನ ಮಗ ಬಂದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆವಾಗ ಅದನ್ನು ಶೇರ್ ಮಾಡ್ತೀನಿ. ಅವ್ನು ತೊಗೊಂಡು ಬರ್ತಾನಲ್ಲ ಆ ಸ್ಯಾರಿ ಜೊತೆಗೆ ಈ ಒಂದು ಸ್ಯಾರಿನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ಏನೋ ಸಂತೆ ಮಾರ್ಕೆಟ್ ಎತ್ಕೊಂಬಂದಿರಂಗೈತೆ. ಅಲ್ಲ ಈರುಳ್ಳಿ ಇತ್ತಲ್ಲ, ಏನಕ್ಕೆ ಅಷ್ಟೊಂದು ಈರುಳ್ಳಿ ತಂದವ್ರೆ? 100 ರೂಪಾಯಿ 6 kg ಎತ್ತು. ಅಯ್ಯೋ, ನಾನು ಯಾವುದೋ ಅಕ್ಕಿ ಏನೋ ತೆಗಿತಾರೆ. ಎಳಿಬೇಡ, ಇರೋ ನಿಮಿಷ ತೆಕ್ಕೋತೀನಿ ಕೀನ. ಪಟಕ್ ಅಂತ ಎಳಿತೀಯಲ್ಲ ಹಂಗೆ. ಅಯ್ಯೋ ನೋಡಿ ಫ್ರೆಂಡ್ಸ್, ಇವನೇ ನನ್ನ ಬಿಟ್ಟೋಗಿದ್ದವನು 2 ದಿನ. ಇವನೇ ನನ್ನ ಬಿಟ್ಟೋಗಿದ್ದವನು ಎಷ್ಟೇ ಬಂದವ ನೋಡಿ. ಮಧ್ಯಾಹ್ನದಷ್ಟಲ್ಲಿ ಬಂದ್ಬಿಡ್ತೀನಿ ಮಮ್ಮಿ ಅಂದ್ಬಿಟ್ಟು. ಬಾಯ್ ಮಿಚ್ಚ. ಯಾಕಪ್ಪ ಬಂದ ತಕ್ಷಣ ಮಲ್ಕೋತಾ ಇದೆಯಲ್ಲ? ಏಕೆ ಏನು ರಾತ್ರಿ ಎಲ್ಲ ಏನು ನಿದ್ದೆಗೆ 5 ಗಂಟೆಗೆ ಇದ್ದಿದ್ದು? ಅಯ್ಯೋ, 5 ಗಂಟೆಗೆ ಇದ್ದರೆ ಮುಖಕ್ಕೆ ಕ್ರೀಮ್ ಹಚ್ಕೋಬೇಕಾಗಿತ್ತು. ಮುಖ ನೋಡೋ ಒಂಥರ ವೈಟ್ ಆಗಿದೆ. 5 ಗಂಟೆಗೆ ಎದ್ಬಿಟ್ಟು ಏನು ಮಾಡೋಕ್ಕೆ ಹೋಗಿದ್ದಪ್ಪ? ಕ್ರಿಕೆಟು. ಅಯ್ಯ ಏತಿಕ್ಕೋ ಒಂದೆ. ಹೌದಾ? ಕದ್ದು ನನ್ನ ವಿಡಿಯೋ ಮಾಡುತ್ತಾರೆ. ಅಲಿಕ್ಕಿ ಚಾಕ್ಲೇಟ್ ದುಂಡೈತೆ ನಂದು, ಪೈನಾಪಲ್ ದುಂಡೈತೆ ನಿಂದು. ನಿಂದೇನು ಇಲ್ಲ, ಎಲ್ಲ ನಂದೇ. ನಿಂದೇನು ಇಲ್ಲ, ನಂದೇ ಇಲ್ಲ. ಏನಿಲ್ಲ, ನಂದು. ಎಲ್ಲ ನಂದು. ನಾಟ್ ಯುವರ್ಸ್, ದಟ್ ಈಸ್ ಮೈನ್. ಪಾಪ ಈರುಳ್ಳಿ ಇತ್ತಲ್ಲ ಪಾಪ, ಅದಕ್ಕೆ ಆಯ್ತು. ಇದನ್ನ ಒಂದು ಏನಾದರೂ ಅಗ್ಲ ತಟ್ಟೆ ಒಳಗಡೆ ಹಾಕಿ ಬಿಸಿಲಿಗೆ ಇಡಬೇಕು. ನೀನು ಪ್ರೈಸ್ ಗೆದ್ದಿರೋದ್ರಲ್ಲ ಆಗಲ್ಲ ಪಾಪ. ಆಲೂಗಡ್ಡೆ ಹಾಕಿಟ್ಟಿದ್ದೀನಿ ನೀನು ಪ್ರೈಸ್ ಗೆದ್ದಿರೋದ್ರಲ್ಲಿ. ಅದಕ್ಕೊಂದು ಮರದ ಥರ ತಂದ್ಬಿಟ್ಟು ಇಡಬೇಕು. ನಮ್ಮ ಮನೆಯಲ್ಲಿ ಮರನೇ ಇಲ್ಲ ಫ್ರೆಂಡ್ಸ್. ಹೊಸ ಮನೆ ಬಂದು 5 ವರ್ಷ ಆಗೋಯ್ತು, ಒಂದು ಮರ ತೊಗೊಂಡಿಲ್ಲ ಇನ್ನು. ಏನಂತಂದ್ರಿ? ಹಾಂ, ಕ್ರೀಮ್ ಬನ್ನು. ಅದಕ್ಕೆ ಪೇಸ್ಟ್ ಕೇಕ್ ಇಲ್ವಾ ಪಪ್ಪಂಗೆ? ಅಮ್ಮನ ಪೇಸ್ಟ್
ಇವಾಗ ತಾನೇ ನಮ್ಮ ಅಮ್ಮನ ನೆನೆಸ್ಕೊತಾ ಇದೆ. ಅಮ್ಮನ ಪೇಸ್ಟ್ರಿ ತೊಗೊಂಬಂದಿದೆ ಇವಾಗ. 3 ಕೇಕ್ ಇರಬೇಕಿತ್ತು, 3 ಕೇಕ್ ಐತೆ ನೋಡು. ಮೋಸ ಮಾಡಿಬಿಟ್ರೆ ವಾಪಸ್ ಹೋಗು. ಹೇಳ್ರಿ, ನಮ್ಮ ಅಮ್ಮನ ನೆನೆಸ್ಕೊತಾ ಇದ್ದೆ. ಯಾಕೆ ಅಂತಲೂ ಕೇಳಲ್ಲ ನನ್ನ ಗಂಡ. ಸಖತ್ ಬ್ಯಾಕ್ ಪೇನ್ ಆಗ್ತಾ ಇತ್ತಲ್ಲ, ಅದಕ್ಕೆ ನೋಡು. ನಾನು ಹೇಳಿಲ್ಲ, ಈಗ ತಾನೇ ಹೇಳ್ದೆ ಪಾಪ ವಿಡಿಯೋದಲ್ಲಿ, ಈಗ ತಾನೇ ಹೇಳ್ದೆ. ನಮ್ಗೇನಾದ್ರು ನೋವು ಅಂದರೆ ಅಮ್ಮ ಒಬ್ಬರೇನೆ, ಹೌದಪ್ಪ ಅದಕ್ಕೇನಾದ್ರು ಹಿಂಗೆ ಮಾಡು ಹಂಗೆ ಮಾಡು ಅಂತ ಅದಕ್ಕೆ ಏನಾದ್ರು ಸೊಲ್ಯೂಷನ್ ಕೊಡ್ತಾರೆ. ಮತ್ತು ಅವಾಗವಾಗ ಕೇಳ್ತಾ ಇರ್ತಾರೆ, ಇದು ಕಮ್ಮಿ ಆಯಿತಾ ನೋವು ಅಂತ. ಬಟ್ ಬೇರೆಯವ್ರಿಗೆ ಹೇಳಕ್ಕೆ ಹೋದರೆ ನನಗೂ ಅಂತ ಬರೋದೇ ಫಸ್ಟ್ ಹೊರಡೋದು. ನಾನು ನೆನ್ನೆ ತಿಕ್ಕಿದ್ದೀನಿ ತೈಲ. ಅದೇನೋ ಆಟೋದಲ್ಲಿ ಕೂತ್ಕೊಂಡಿತ್ತಂತಲ್ಲ, ಅದಕ್ಕೆ ಒಂದು ಸೈಡಿಗೆ ಕೂತು. ಬಟ್ ನನಗೆ ಎಷ್ಟು ದಿವಸದಿಂದ ಹೇಳ್ತಾ ಇದ್ದೀನಿ ನಾನು ಬ್ಯಾಕ್ ಪೇನ್ ಅಂತ. ಏನಕ್ಕೆ ಕೂತ್ಕೋತೀನಿ ಸೋಫಾ ಮೇಲೆ? ಮತ್ತೆ ಸೊ ನನ್ನ ಮಗ ಅಜ್ಜಿ ತಾತ ಮನೆಯಿಂದ ಬಂದ. ಇಲ್ಲಿ ಎಡ್ಜಲ್ಲಿ ಇಟ್ಕೊಂಡು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಸೊ ಚಾರ್ಜ್ ಇರಲಿಲ್ಲ, ಚಾರ್ಜ್ಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಎಡ್ಜಲ್ಲಿ ಇಟ್ಟಿದ್ದೀನ, ಮೊಬೈಲ್ ಎಲ್ಲಿ ಬಿದ್ದೋಗ್ಬಿಡುತ್ತೋ ಅಂತ ತುಂಬ ಕಾನ್ಷಿಯಸ್ ಆಗಿದ್ದೀನಿ ನಾನು. ಅವಾಗಿಂದ ಒಂಥರ ಅಳ್ಳಾಡ್ತಾ ಇದ್ದೀನೋ ಆ ಥರ ಫೀಲ್ ಆಗ್ತಾಯಿದೆ ನನಗೆ. ಸೊ ನನ್ನ ಮಗ ಬಂದ ಅಜ್ಜಿ ತಾತ ಮನೆಯಿಂದ ವೆಕೇಷನ್ ಮುಗಿಸ್ಕೊಂಡು 2 ಡೇಸ್ ವೆಕೇಷನ್ ಮುಗಿಸ್ಕೊಂಡು 2 ಡೇಸ್ಗೋಸ್ಕರ ನನ್ನ ಮಗ ಎಷ್ಟು ಗೊತ್ತಾ, ಒಂದು 5 ಟೀ ಶರ್ಟು, 1-2-3 ಚಡ್ಡಿ, 1-2 ಪ್ಯಾಂಟ್ನ ಎತ್ಕೊಂಡು ಹೋಗಿದ್ದಾನೆ. ನಾನು ಅದೇ ಅಂದ್ಕೊಂಡೆಪ್ಪ, 2 ಡೇಸ್ಗೆ ಹೋಗ್ತಾ ಇದೆಯೋ 2 ವೀಕ್ಸಿಗೆ ಹೋಗ್ತಾ ಇದೆಯೋ ಗೊತ್ತಿಲ್ಲ ಅಂತ. ಇವಾಗೆಲ್ಲ ಬ್ಯಾಗಿಂದ ತೆಗೆದಾಗ ನೋಡ್ತಾ ಇದ್ದೀನಿ, ಇಷ್ಟೊಂದೆಲ್ಲ ಹಾಕೊಂಡ್ಬಿಟ್ಟಿದ್ದಾನ ನನ್ನ ಮಗ ಡ್ರೆಸ್ನ ಅಂತೇಳಿ. ಬಂದವನು ಸ್ವಲ್ಪ ಅವನು ಮಲ್ಕೊಂಡಿದ್ದ. ನಾನು ಮಲಗಿ, ಅಂದರೆ ಅವ್ನು ಬರೋಕ್ಕೆ ಮೊದಲೇ ನಾನು ಮಲಗಿ ಎದ್ದಿದ್ದೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಎದ್ದಿದ್ದೆ. ಸೊ ಅವ್ರು ಬಂದಮೇಲೆ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ಸೊ ಅವನು ಸ್ವಲ್ಪ ಹೊತ್ತು ಮಲ್ಕೊಂಡು ಆಮೇಲೆ ಕಟಿಂಗ್ ಮಾಡಿಸ್ಕೊಂಬರ್ತೀನಿ ಅಂತ ಹೋದ. ಇನ್ನೇನು ನಾಳೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ವ, ಸೊ ಹಂಗಾಗಿ ಕಟಿಂಗ್ ಮಾಡಿಸ್ಕೊಂಡ್ಬರ್ತೀನಿ ಮಮ್ಮಿ ಅಂತೇಳಿ ಅವ್ನು ಹೋದ. ಅದೇ ಹೇಳ್ತಾ ಇದ್ದ, ಯೂಶ್ವಲಿ ಅವ್ರಿಗೆ ನ್ಯೂ ಇಯರ್ ಆದಮೇಲೆ ಸ್ಕೂಲ್ ರೀಓಪನ್ ಆಗ್ತಾ ಇದ್ದಿದ್ದು. ಬಟ್ ಅದೇನೋ ಈ ಸಲ ಬೇಗನೆ ಓಪನ್ ಮಾಡ್ತಾ ಇದ್ದಾರೆ. ಬರೀ 4 ಡೇಸ್ ಅಂತಿದ್ದಾರೆ ಅಷ್ಟೇ ರಜಾ. ಅದನ್ನೇ ಹೇಳ್ತಾ ಮಮ್ಮಿ, ಎಷ್ಟೋ ಸ್ಕೂಲಲ್ಲಿ 5th ರಜಾ ಇದೆ, 5th ರೀಓಪನ್ನು, ಬಟ್ ನಮ್ಮ ಸ್ಕೂಲಲ್ಲಿ ಬೇಗ ಅಂತ. ಬಟ್ ಅವ್ನು ಹೈಸ್ಕೂಲ್ ಇವಾಗ ಆಗಿರೋದ್ರಿಂದ ಇನ್ನು 9th 10th ಸ್ವಲ್ಪ ರಜಾ ಕಮ್ಮಿ ಆಗ್ತಾ ಹೋಗುತ್ತೆ. ಅದನ್ನು ಅವ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಸೊ ಅವ್ರು ಕಟಿಂಗ್ ಹೋಗಿದಾರಲ್ವ, ಅಷ್ಟರಲ್ಲಿ ಬರೋ ಅಷ್ಟೊತ್ತಿ ನಾನು ಹೇಳಿದ್ನಲ್ವ, ಸೀರೆ ತೊಗೊಂಡು ಬರ್ತಾರೆ, ಅಲ್ಲಿಂದ ಜಿಗ್ಜಾಗ್ ಫಾಲ್ ಕೊಟ್ಟಿದ್ದೀನಿ, ಸೀರೆ ತೊಗೊಂಡ್ಬರ್ತಾರೆ. ನಾನು ಹೇಳಿಲ್ವಾ, ಮೊಬೈಲ್ ಅವಾಗಿಂದ ಭಯ ಥರ ಆಗ್ತಾಯಿತ್ತು ನನಗೆ, ಬಿದೋಗುತ್ತೆ ಅಂತ. ಹಂಗೆ ಇದಾಗ್ತಾ ಇದೆ. ಸೊ ತೆಗೆದೇ ಬಿಡ್ತೀನಿ, ಚಾರ್ಜ್ ತೆಗೆದ್ಬಿಡ್ತೀನಿ. ಬೇಗ ವೀಡಿಯೋ ಮಾಡಿಬಿಟ್ಟು ಆಮೇಲೆ ಚಾರ್ಜ್ಗೆ ಹಾಕೋದ್ರೆ ಆಗುತ್ತೆ. ಇಲ್ಲ ಅಂತಂದರೆ ಅದೊಂಥರ ಹಿಂದಕ್ಕೆ ಇಳಿತಾ ಇರುತ್ತೆ. ಮೊಬೈಲ್ ಬಿದ್ದೋಗ್ಬಿಟ್ರೆ ಆಮೇಲೆ ಭಯ ಆಗುತ್ತೆ ಅದಕ್ಕೆ. ಸೊ ಅವರು ಬರೋ ಅಷ್ಟರಲ್ಲಿ ಕಟಿಂಗ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನಾನು ವೀಡಿಯೋ ಮಾಡಿಬಿಡೋಣ ಅಂತೇಳಿ ಕುತ್ಕೊಂಡೆ. ಇಲ್ಲ ಅಂದರೆ ಜೋರು ಟಿ ವಿ ಹಾಕೋದು, ಶಬ್ದ ಮಾಡೋದು, ಹಿಂದೆ ಮುಂದೆ ಓಡಾಡೋದು ಮಾಡ್ತಾನೆ, ಮತ್ತೆ ಬ್ಯಾಕ್ ಅನ್ನೋ ಥರ ನನಗೆ ಅದು ಇವಾಗ ಫೀಲ್ ಆಗ್ತದೆ. 2 ದಿನ ಫುಲ್ಲು ಸೈಲೆಂಟ್ ಆಗಿತ್ತು ಮನೆ. ಹಸ್ಬೆಂಡ್ ಬರೋರು ಟಿ ವಿ ನೋಡೋರು, ನಾನು ನನ್ನ ಪಾಡಿಗೆ ನನ್ನ ಕೆಲಸ ಮಾಡ್ಕೊಂಡು ಇರ್ತಾಯಿದ್ದೆ. ಸೊ ಒಂದು ಫಿನಿಶ್ ಕ್ರೋಶ ವರ್ಕ್ ಏನಿದೆ ಅದು ಫಿನಿಶ್ ಆಯಿತು. ಈಗ ಇನ್ನೊಂದು ದಾರ ಸುತ್ತಿಟ್ಟಿದ್ದೀನಲ್ವ, ಇವಾಗ ಸ್ಟಾರ್ಟ್ ಮಾಡಬೇಕು ಅದನ್ನು. ನಾನೇನು ಜಿಗ್ಜಾಗ್ ಫಾಲಿ ಕೊಟ್ಟಿದ್ನಲ್ಲ ಆ ಸೀರೆನ ತೋರಿಸ್ತೀನಿ. ಫಸ್ಟ್ ಬಂದ್ಬಿಟ್ಟು ಈ ಒಂದು ಸೀರೆ. ಈ ಥರ ಸೀರೆನ ನಾನು ಮೊನ್ನೆ ಬಿಗ್ ಬಾಸಲ್ಲಿ ಅಲ್ಲಿರೋ ಒಂದು ಕಂಟೆಸ್ಟೆಂಟ್ ಅಶ್ವಿನಿ ಅವರೇನೋ ಉಟ್ಕೊಂಡಿದ್ದನ್ನು ನಾನು ನೋಡಿದೆ. ನೋಡ್ಬೋದು, ಲಾಸ್ಟ್ ವೀಕೆಂಡಲ್ಲಿ ಅವ್ರು ಉಟ್ಕೊಂಡಿದ್ರು. ವೀಕೆಂಡ ಮೇ ಬಿ ಅದರ ಈ ವೀಕೆಂಡ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ವೀಕೆಂಡ್ ಅಲ್ಲ, ಮಧ್ಯದಲ್ಲಿ ಫ್ಯಾಮಿಲಿ ವೀಕಲ್ಲಿ ಯಾವಾಗಲೂ ಉಟ್ಕೊಂಡಿದ್ರು, ಅದನ್ನೇ ನೋಡಿದೆ. ಸೊ ಇದು ಒಂಥರ ಏನು ಗೊತ್ತಾ, ಡಬಲ್ ಶೇಡೆಡ್ ಇದು. ಒಂದು ಕಡೆ ಪಿಂಕ್ ಥರ ಕಾಣುತ್ತೆ, ಲೈಟ್ ಪಿಂಕ್, ಒಂದು ಕಡೆ ಸ್ವಲ್ಪ ಡಾರ್ಕ್ ಪಿಂಕ್ ಆ ಥರ ಕಾಣುತ್ತೆ. ನೋಡ್ಬೋದು, ಈಗ ಹಿಂಗೊಂದು ಕಲರ್ ಇದೆ, ಹಿಂಗೊಂದು ಕಲರ್ ಕಾಣ್ತಾ ಇದೆ. ಸೊ ಇದೊಂಥರ ಸಾಫ್ಟ್ ಬನಾರಸಿ ಅಂತಾರಲ್ಲ ಆ ಥರ. ಸೊ ತುಂಬಾ ಸಾಫ್ಟಾಗಿದೆ. ಸ್ಟಾರ್ಟಿಂಗ್ ನಾನು ಇದು ಬಂದ್ಬಿಟ್ಟು ನಾನು ಸೀರೆ ಅಂಕಲ್ ಹತ್ರ ತೊಗೊಂಡಿರೋವಂಥದ್ದು ಸೀರೆ. ಸೊ ಅವ್ರ ಹತ್ರ ಇನ್ಸ್ಟಾಲಿಗೆ ತೊಗೊಂಡಿರೋದ್ರಿಂದ ಇದು ಆ್ಯಕ್ಚುಲ್ ಪ್ರೈಸ್ ನಾನು ಹೇಳೋಕ್ಕಾಗಲ್ಲ, ಯಾಕೆಂದರೆ ಇನ್ಸ್ಟಾಲು ಅಂದರೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನೀವು ಅಂಗಡಿನಲ್ಲೆಲ್ಲ ಪರ್ಚೇಸ್ ಮಾಡ್ತೀರಾ ಅಂದರೆ ಮೇ ಬಿ 1,500 2,000 ರೂಪಾಯಿ ಒಳಗಡೆ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡ್ಬೋದು, ಫುಲ್ಲು ಒಂಥರ ಮ್ಯಾಂಗೋ ಬಾರ್ಡ್ರು. ಇದರಲ್ಲೇ ಇನ್ನೊಂಥರ ಕುಂಕುಮ ಕಲರ್ ಬರುತ್ತೆ ಅಂದರೆ ಅದಿತ್ತು.
ಅದನ್ನು ಕೂಡ ಅವರು ಸ್ಟೇಟಸ್ಗೆ ಹಾಕಿದ್ರು. ಬಟ್ ಅದನ್ನು ನಾನು ಅವ್ರು ಕೇಳೋ ಅಷ್ಟರಲ್ಲಿ ಆಲ್ರೆಡಿ ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು. ಹಾಗಾಗಿ ಈ ಒಂದು ರಾಣಿ ಪಿಂಕ್ ಕಲರ್ನೇ ತೊಗೋಣ ಅಂಥೇಳಿ ತೊಗೊಂಡೆ. ಸ್ಯಾರಿ ಫುಲ್ಲು ಓವರಾಲ್ ಇದೇ ರೀತಿ ಇದೆ, ಬುಟ್ಟ ಬುಟ್ಟ ಮ್ಯಾಂಗೋ ಬುಟ್ಟ ಇದೆ. ಇದು ಬಂದ್ಬಿಟ್ಟು ಗೋಲ್ಡನ್ ಬುಟ್ಟ, ಪ್ರಿಂಟ್ ಅಲ್ಲ ಇದು, ಹೂವನ್ನು ಜರಿ ಥ್ರೆಡಲ್ಲಿ. ಸೊ ಈ ಥರ ಇದೆ ಸ್ಯಾರಿ. ಎರಡೂ ಸೈಡು ಸೇಮ್ ಬಾರ್ಡರನ್ನೇ ಕೊಟ್ಟಿದ್ದಾರೆ, ಎರಡು ಸೈಡ್ ಸೇಮ್ ಬಾರ್ಡ್ರ್. ಮತ್ತು ಇನ್ನೊಂದು ಇತ್ತು ಅದೇ ಥರ ಕಲರು, ಬಟ್ ಅದೇನೆಂದರೆ ಬಾರ್ಡ್ರ್ ದೊಡ್ಡದಿತ್ತು. ನನಗೆ ಯೂಶ್ವಲಿ ಬಾರ್ಡ್ರ್ ದೊಡ್ಡದಿರೋದು ಅಷ್ಟು ಇಷ್ಟ ಆಗಲ್ಲ. ಸೊ ಹಂಗಾಗಿ ನಾನು ಚಿಕ್ಕದು ಇರೋವಂಥ ಬಾರ್ಡರ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಈ ಒಂದು ಕಲರ್ ಏನಿದಲ್ವ ಅದು ತುಂಬಾ ಚೆನ್ನಾಗಿ ಕಾಣುತ್ತೆ, ವೈಬ್ರೆಂಟ್ ಕಲರ್ ಅಂತಾರಲ್ಲ ಹಾಗೆ. ಸೊ ಈ ಥರ ಇದೆ. ಬ್ಲೌಸ್ನ ನಾನು ಸ್ಟಿಚ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಸ್ಟಿಚ್ ಆಗಿ ಬಂದಮೇಲೆ ಒಂದು 3-4 ಸೀರೆದು ನಾನು ಮೇ ಬಿ 4 ಸೀರೆ ಅಂದ್ಕೊಳ್ತೀನಿ, 4 ಸೀರೆದೇನೋ ಕೊಟ್ಟಿದ್ದೀನಿ ಸ್ಟಿಚ್ಗೆ. ಅದು ಪೂರ್ತಿ ಸ್ಟಿಚ್ ಆಗಿ ಬಂದಮೇಲೆ ನಾನು ತೋರಿಸ್ತೀನಿ ಯಾವ ಥರ ಸ್ಟಿಚಿಗೆ ಕೊಟ್ಟಿದ್ದೀನಿ, ಏನು ಡಿಸೈನ್ ಕೊಟ್ಟಿದ್ದೀನಿ ಅಂತ. ಸೊ ಪಲ್ಲು ಬಂದ್ಬಿಟ್ಟು ಈ ಥರ ಇದೆ. ಸೊ ಬ್ಲೌಸ್ ಬಂದ್ಬಿಟ್ಟು ಪ್ಲೈನ್ ಇದೆ, ಪ್ಲೈನ್ ಮಧ್ಯದಲ್ಲಿ ಸಣ್ಣ ಸಣ್ಣ ಬುಟ್ಟ ಆ ಥರ ಕೊಟ್ಟಿದ್ದಾರೆ. ಸೊ ಇದು ಬಂದ್ಬಿಟ್ಟು ಈ ಥರ ಸರಿಗೂ ಈ ಥರ ಬರುತ್ತೆ. ಓವರಾಲ್ ಸ್ಯಾರಿ ಫುಲ್ಲು ಮ್ಯಾಂಗೋ ಬಾರ್ಡರೇ ಬರುತ್ತೆ, ಮ್ಯಾಂಗೋ ಡಿಸೈನ್ ಬಾರ್ಡರ್. ಸೊ ಈ ಸೀರೆ ತುಂಬಾ ಇಷ್ಟ ಆಯಿತು, ತುಂಬ ಸಾಫ್ಟಾಗಿದೆ, ಚೆನ್ನಾಗಿದೆ. ನನಗೆ ಪರ್ಸ್ನಲಾಗಿ ಇದು ಒಂಥರ ಎಲಿಗೆಂಟಾಗಿ ಫೀಲ್ ಆಯಿತು ನನಗೆ, ಅಂದರೆ ಉಟ್ಟರೆ ರಿಚ್ ಲುಕ್ ಕೊಡುತ್ತೆ ಅಂತ ಫೀಲ್ ಆಯಿತು. ಸೊ ಹಾಗಾಗಿ ಈ ಒಂದು ಸೀರೆನ ತೊಗೊಂಡ್ವಿ. ಹೇಗಿದೆ ಅಂತ ಕಮೆಂಟ್ ಮಾಡಿ ಆಯಿತಾ. ಸೊ ನಾನು ಇದಕ್ಕೆ ಇನ್ಸ್ಟಾಲಿಗೆ ಕೊಟ್ಟಿರೋದೇ ಮೇ ಬಿ 1900 ಅಂತ ಅಂದ್ಕೊಳ್ತೀನಿ. ಸೊ ಇನ್ನು ಕ್ಯಾಶ್ ಕೊಟ್ಟರೆ ಇನ್ನೂ ಕೂಡ ಕಮ್ಮಿ ಸಿಗುತ್ತೆ ನಿಮಗೆ. ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಹೇಳಿದ್ದೆ, ನಾನೊಂದು ಇನ್ಸ್ಟಾಗ್ರಾಮ್ ಪೇಜ್ ನೋಡ್ಕೊಂಡು ಹೋಗಿದ್ದೆ. ಅದೇ ನಮಗೆ ನಿಯರೆಸ್ಟ್ ಇದ್ದಿದ್ದರಿಂದ ನಾನು ಡೈರೆಕ್ಟು ಶಾಪ್ಗೆ ಹೋಗಿದ್ದೆ. ಬಟ್ ಅಲ್ಲಿ ನಾನು ಯಾವ ಸೀರೆಗೆ ಅಂತೇಳಿ ಹೋಗಿದ್ದೆ ಆ ಸ್ಯಾರಿ ಇರಲಿಲ್ಲ. ಸೊ ನೆಕ್ಸ್ಟ್ ವೀಕೇನೋ ಅವರು ಇದು ಮಾಡ್ತೀವಿ, ರೀಸ್ಟಾಕ್ ಮಾಡ್ತೀವಿ ಆ ಥರ ಹೇಳಿದ್ರು. ಬಂದ್ಬಿಟ್ಟು ಪ್ರೈಸ್ 1580 ಇತ್ತು. ನೋಡೋಣ ಹೆಂಗಿರುತ್ತೆ ಕ್ವಾಲಿಟಿ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗಿ ನೋಡ್ಬಿಟ್ಟು ತೊಗೊಳಕ್ಕೆ ಸರಿ ಹೋಗುತ್ತೆ. ಏಕೆಂದರೆ ನಾವು 1580 ನಾವು ಇನ್ವೆಸ್ಟ್ ಮಾಡ್ತಾಯಿದ್ದೀವಿ ಅಂದರೆ ಹಾಗೆ ತೊಗೊಳೋದಕ್ಕಿಂತ ಒಂದ್ಸಲ ನೋಡೋಣ ಆ ಥರ ಅನ್ನಿಸ್ತು. ಹೋದೇ ಇರಲಿಲ್ಲ. ಮತ್ತು ರೀಸ್ಟಾಕ್ ಮಾಡೋವ್ರಿಗೂ ವೆಯ್ಟ್ ಮಾಡೋಣ ಅಂದ್ಕೊಂಡು ಬರುವಾಗ ನನಗೆ ಇನ್ನೊಂದು ಸಾರಿ ಇಷ್ಟ ಆಯ್ತಲ್ಲಿ, ಅಂದರೆ ಸ್ವಲ್ಪ ಕಮ್ಮಿ ಪ್ರೈಸಿಂದ ಇಷ್ಟ ಆಯಿತು ಅಂತೇಳಿ ತೊಗೊಂಡೆ. ಸೊ ಇದು ಪಿಂಕ್ ಅಂತ ಅನ್ಕೋಬೋದು, ಯಾಕೆ ಎಲ್ಲ ಪಿಂಕ್ ತೊಗೊಂಡ್ಬಿಟ್ಟಿದ್ದೀರಾ ಅಂತ. ಬಟ್ ದಿಸ್ ಈಸ್ ನಾಟ್ ಪಿಂಕ್, ದಿಸ್ ಈಸ್ ಲ್ಯಾವೆಂಡರ್ ಶೇಡ್. ಇದು ಇದರಲ್ಲಿ ಒಂಥರ ಕಲರ್ ಬರ್ತಾ ಇದೆ, ಪಿಂಕ್ ಥರ ಅನ್ನಿಸ್ತಾ ಇದೆ. ಬಟ್ ಇದು ಬಂದ್ಬಿಟ್ಟು ಲ್ಯಾವೆಂಡರ್ ಶೇಡು. ಲ್ಯಾವೆಂಡರ್ ಶೇಡ್ಗೆ ರೆಡ್ ಬಾರ್ಡರ್, ಇದು ಒಂಥರ ಪಿಂಕು ಅಲ್ಲ ರೆಡ್ಡು ಅಲ್ಲ ಆ ಥರ ಇರೋವಂಥದ್ದು. ಸೊ ನೋಡ್ಬೋದು ಈ ಥರ ಇದೆ. ಮತ್ತು ಪೂರ್ತಿ ಓವರಾಲ್ ಸ್ಯಾರಿ ಫುಲ್ಲು ಚೆಕ್ಸ್ ಪ್ಯಾಟರ್ನ್ ಇದೆ. ಸೊ ಸಿಂಪಲ್ ಸೀರೆ. ಇದಕ್ಕೆ ಎಷ್ಟು ಕೊಟ್ಟೆ ಅಂತ ನನಗೆ ನೆನಪಿಲ್ಲ, ಮೇ ಬಿ 1000 ರೂಪೀಸ್ ಒಳಗಡೆ ಕಮ್ಮಿ ಪ್ರೈಸಲ್ಲೇ ನಾನು ತೊಗೊಂಡಿರೋವಂಥದ್ದು. ಇದೇನು ಹೇಳ್ತಾರೆ, ಸರಸ್ವತಿ ಕಲರು ಏನೋ ಹೇಳ್ತಾರೆ ಇದಕ್ಕೆ. ಒಂಥರ ಲ್ಯಾವೆಂಡರ್ ಶೇಡ್, ಸ್ವಲ್ಪ ಡಾರ್ಕ್ ಲ್ಯಾವೆಂಡರ್ ಶೇಡ್. ಅದಕ್ಕೆ ಈ ಥರ ರೆಡ್ ವಿತ್ ಪಿಂಕ್ ಕಾಂಬಿನೇಷನಲ್ಲಿ ಬಾರ್ಡರ್ನ ಕೊಟ್ಟಿದ್ದಾರೆ. ನೋಡಿ ಸ್ಯಾರಿ ಫುಲ್ಲು ಓವರಾಲ್ ಇದೇ ರೀತಿ ಚೆಕ್ಸ್ ಇದೆ. ಸ್ಕ್ವೇರ್ ಬಾಕ್ಸ್, ಜಾಮೆಟ್ರಿಕಲ್ ಶೇಪ್ ಅಂತಾರಲ್ಲ ಆ ಥರ ಸ್ಕ್ವೇರ್ ಬಾಕ್ಸ್. ಇನ್ನು ಪಲ್ಲು ಬಂದ್ಬಿಟ್ಟು ಈ ಥರ ಇದೆ. ಸುಮ್ಮನೆ ನನಗೆ ಅಲ್ಲಿ ಆ ಸೀರೆ ಇಲ್ವಲ್ಲ ಅಂತ ಬೇರೆ ನೋಡ್ತಾ ಇರುವಾಗ ನನಗೆ ಈ ಸೀರೆ ಕಾಣಿಸ್ತು, ಕೂಡ ಚೆನ್ನಾಗಿ ಕಾಣ್ಬೋದೇನೋ ಅಂದ್ಬಿಟ್ಟು ತೊಗೊಂಡು ಬಂದೆ. ಇದ್ರದ್ದು ಕೂಡ ಬ್ಲೌಸು ನಾನು ಸ್ಟಿಚಿಗೆ ಕೊಟ್ಟಿದ್ದೀನಿ. ಇದ್ರದ್ದು ಬ್ಲೌಸ್ ಮೇ ಬಿ ಪ್ಲೈನ್ ಮತ್ತು ಇದೇ ಥರ ಚೆಕ್ಸೇ ಇದೆ ಅನಿಸುತ್ತೆ. ಸ್ಯಾರಿ ಬ್ಲೌಸ್ ಫುಲ್ ಇದೇ ಥರ ಚೆಕ್ಸೇ ಇದೆ. ಸೊ ಹಾಗಾಗಿ ಈ ಒಂದು ಸೀರೆನ ತೊಗೊಂಡು ಬಂದೆ. ಇದು ಬಂದ್ಬಿಟ್ಟು 1000 ರೂಪೀಸ್ ಒಳಗಡೆ, ಜಾಸ್ತಿ ಏನಿಲ್ಲ. ಸೊ ನಾನು ಅದಾದಮೇಲೆ ಯಾವ ಸೀರೆಗೆ ಅಂತ ಹೋಗಿದ್ನಲ್ಲ ಪರ್ಟಿಕ್ಯುಲರ್ ಆಗಿ, ಆ ಸೀರೆನ ನಾನು ಇನ್ಸ್ಟಾಗ್ರಾಮ್ನ ಇನ್ನೊಂದು ಪೇಜಲ್ಲಿ ನೋಡಿದೆ. ಅದರಲ್ಲಿ ಆಲ್ಮೋಸ್ಟ್ ನಾನು ಆವಾಗಲೇ ಹೇಳಿದೆ ಒಂದು ಸೀರೆ ತರಿಸಿದೆ ಅಂತ. ಒಂದಲ್ಲ, ಆ್ಯಕ್ಚುಲಿ 2 ಸೀರೆ ನಾನು ತರಿಸಿದ್ದೀನಿ. ಅಂದರೆ ನಾನು ಹೀಗೆ ನೋಡುವಾಗ ನನ್ನ ಲಾಸ್ಟ್ ಇಯರ್ದು ಸಂಕ್ರಾಂತಿ ಹಬ್ಬದ ಬ್ಲಾಗ್ ಬಂತು, ಅದರಲ್ಲಿ ನಾನು ಗೋಲ್ಡನ್ ಸ್ಯಾರಿ ಹಾಕ್ಕೊಂಡಿದ್ದೀನಲ್ಲ ಅದು ಕೂಡ ರತ್ನಾಮ್ ಸಿಲ್ಕಲ್ಲೇ ತರಿಸಿದಂಥದ್ದು. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಒಂಥರ ಲೈಟ್ ಕಲರಲ್ಲಿ ಒಂದು ಸ್ಯಾರಿನ ತೊಗೊಂಡೆ. ನಾನು ರೀಸೆಂಟಾಗಿ ಒಂದು ಸೀಮಂತ ಕುಟ್ಕೊಂಡಿದ್ದೆ, ಅದನ್ನು ಮೇಘನಾ ಸೀಮಂತ ಕುಟ್ಕೊಂಡಿದ್ದೆ ರೀಸೆಂಟಾಗಿ.
ಅದು ಬಿಟ್ಟರೆ ನೆಕ್ಸ್ಟು ನಾನು ಪರ್ಚೇಸ್ ಮಾಡಿರುವಂಥದ್ದು ರತ್ನಂ ಸಿಲ್ಕಲ್ಲಿ ಇದು 3ನೇ ಸೀರೆ. ಇದೇನು ಪ್ರಮೋಷನ್ ಆ ಥರ ಏನಲ್ಲ, ನನ್ನ ಸ್ವಂತ ದುಡ್ಡಿನ ತಗೊಂಡಿರೋವಂಥದ್ದು. ನಾನೇನು ಇನ್ನೊಂದು ವೆಬ್ಸೈಟಲ್ಲಿ ನೋಡಿದ್ನಲ್ಲ, ಅಲ್ಲಿ 1580 ಇತ್ತು, ಬಟ್ ಇದರಲ್ಲಿ 920 ಇತ್ತು. ಮೇ ಬಿ ಆ ಒಂದು ವೆಬ್ಸೈಟಲ್ಲಿ ನಾನು ನೋಡಿರೋದು ಬಂದು ಕ್ರೇಪ್ ಸಿಲ್ಕ್ ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ ನನ್ನದೇನು ಫ್ಯಾಬ್ರಿಕ್ ಇತ್ತು ಅಂತೇಳಿ ಗೊತ್ತಿಲ್ಲ. ಬಟ್ ಇದು ಬಂದುಬಿಟ್ಟು ಶಿಫಾನಲ್ಲಿ ಸೇಮ್ ಕಾಂಬಿನೇಷನಲ್ಲಿ ನಾನು ತರಿಸಿದಂಥದ್ದು. ಇದಕ್ಕೆ ನಾನು ಕೊಟ್ಟಿರೋದು 920 ಪ್ಲಸ್ ಶಿಪ್ಪಿಂಗು. ಸೊ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು ಪರ್ಸ್ನಲಾಗಿ. ಕಲರ್ ಕಾಂಬಿನೇಷನ್ ನಾನು ಯಾವುದನ್ನ ಥಾಟಲ್ಲಿ ಇಟ್ಕೊಂಡಿದ್ದಲ್ಲ ಸೇಮ್ ಅದೇ ಥರನೇ ಬಂದಿದೆ. ನೋಡ್ಬೋದು ಈ ಒಂದು ಸ್ಯಾರಿ ಒಂಥರ ಬ್ರೌನ್ಗೆ ಗ್ರೇ ಕಲರ್, ಒಂಥರ ಗ್ರೇ ಕಾಂಬಿನೇಷನ್. ಇದು ಬಂದ್ಬಿಟ್ಟು ಶಿಫಾನ್ ಸ್ಯಾರಿ. ಈ ಥರ ಫುಲ್ಲು ಒಂಥರ ಏನು ಹೇಳ್ತಾರೆ, ಸ್ಮಾಲ್ ಚೆಕ್ಸ್ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಮತ್ತು ಬೆಂಟೆಕ್ಸ್ ಬಾರ್ಡ್ರ್ ಬಂದಿದೆ. ಸೊ ಅವರು ವಿಡಿಯೋದಲ್ಲಿ ಹೇಳಿರೋ ಅಂಥದ್ದು ಶಿಫಾನ್ ಸ್ಯಾರಿ ಅಂತ ಹೇಳ್ಬಿಟ್ಟು. ಸೊ ನಾನೇನು ಸ್ಕ್ರೀನ್ಶಾಟ್ ತೆಗೆದ್ಬಿಟ್ಟು ಅವರಿಗೆ ಕಳಿಸಿದ್ನಲ್ಲ ವೆರಿಫಿಕೇಷನ್ಗೆ, ಅದನ್ನು ಬೇಕಾದ್ರೆ ನನ್ನ ಸೈಡಲ್ಲಿ ಹಾಕ್ತೀನಿ. ಸೊ ಅದೇ ರೀತಿ ಪ್ರಮೋಷನೆಲ್ಲ ಮೊದಲೇ ಹೇಳಿದಾಗೆ ನೋಡ್ಬೋದು ಈ ಥರ ಇದೆ. ಫುಲ್ಲು ಸ್ಯಾರಿ ಓವರ್ ಆಲ್ ಫುಲ್ಲು ಚೆಕ್ಸ್ ಇದೆ, ಒಂಥರ ಗೋಲ್ಡನ್ ಇದರಲ್ಲಿ ಚೆಕ್ಸ್ ಇದೆ. 2 ಸೈಡ್ ಬೆಂಟೆಕ್ಸ್ ಬಾರ್ಡರ್ ಸಿಗುತ್ತೆ, ಸೇಮ್ ಬಾರ್ಡರೇ, 2 ಸೈಡ್ ಸೇಮ್ ಬಾರ್ಡರ್, 2 ಸೈಡ್ ಸೇಮ್ ಬಾರ್ಡರ್. ಇನ್ನು ಬ್ಲೌಸ್ ಬಂತು ಅಂದರೆ ಇದು ಪಲ್ಲು, ಸೆರಗು ಇದು. ಸೊ ಸೆರಗು ಈ ಥರ ಬಂದಿದೆ, ಬ್ರೌನು ಮತ್ತು ಏನು ಗ್ರೇ ಇದಿಲ್ಲ, ಅದು ಚೆಕ್ಸ್ ಪ್ಯಾಟರ್ನಲ್ಲಿ ಬಂದಿದೆ. ಇನ್ನು ಬ್ಲೌಸ್ ಬಂತು ಅಂತಂದರೆ ಸೊ ಈ ಥರ ಬಂದಿದೆ. ಬ್ಲೌಸಲ್ಲೂ ಕೂಡ ಈ ಥರ ಅವರು ಗೋಲ್ಡನ್ ಬಾಕ್ಸ್ ಟೈಪ್ ಆ ಥರ ಕೊಟ್ಟಿದ್ದಾರೆ, ಚೆಕ್ಸ್ ಸ್ಕ್ವೇರ್ ಟೈಪ್ ಆ ಥರ ಕೊಟ್ಟಿದ್ದಾರೆ. ಸೇಮ್ ಇದೇ ಥರನೇ ಇದೆ. ನಾನು ಓಪನೇ ಮಾಡಿ ನೋಡಿದ್ದಿಲ್ಲ ಆ್ಯಕ್ಚುಲಿ, ಸುಮ್ಮನೆ ಹಾಗೆ ನೋಡ್ಬಿಟ್ಟು ಇಟ್ಬಿಟ್ಟಿದ್ದೆ. ಬಟ್ ಚೆನ್ನಾಗಿದೆ, ನನಗಿಷ್ಟ ಆಯಿತು. ಸೊ 920 ವರ್ತ್ ಆ ಥರ ಅನ್ನಿಸ್ತು ನನಗೆ. ಕ್ವಾಲಿಟಿ ಚೆನ್ನಾಗಿರಬೇಕು, ನಾವೇನೇ ಅಮೌಂಟು ಕೊಟ್ಟು ತೊಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಕ್ವಾಲಿಟಿ ಚೆನ್ನಾಗಿರಬೇಕು. ಸೊ ನಾವು ಸಂಕ್ರಾಂತಿ ಹಬ್ಬಕ್ಕೆ ಅಂದರೆ ಏನು ಗೊತ್ತಾ, ಈಗ ಬ್ಲೌಸ್ ಸ್ಟಿಚಿಂಗ್ ಮಾಡೋದೇ ಸ್ವಲ್ಪ ಇದು. ನಾನು ರೆಗ್ಯುಲರಾಗಿ ಮಾಡ್ಕೊಂಬಿಡ್ತೀನಿ ನಾರ್ಮಲ್ ಬ್ಲೌಸ್ಗಳನ್ನ, ಬಟ್ ಈ ಥರ ಸ್ವಲ್ಪ ಚೆನ್ನಾಗಿರೋದನ್ನ ಸ್ಟಿಚ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾರು ನನಗೆ ಸ್ಟಿಚ್ ಮಾಡಿ ಕೊಡ್ತಾರೆ, ನೋಡ್ಬೋದು ಹೆಂಗೆ ಕಾಣುತ್ತೆ ಅಂತ. ಒಂಥರ ಸಖತ್ತು ಎಲಿಗೆಂಟಾಗಿ ಕಾಣುತ್ತೆ ಇದು ಬ್ಲೌಸ್ ಸ್ಟಿಚ್ ಮಾಡೆಲ್ಲ ಉಟ್ಕೊಂಡ್ರೆ. ಅಂದ್ಕೊಳ್ತಿದ್ದೀನಿ ಸಿಂಪಲ್ಲಾಗಿ ವರ್ಕ್ ಮಾಡಿಬಿಟ್ಟು ಉಟ್ಕೊಳ್ಳೋಣ, ಯಾಕೆಂದರೆ ಲೈಟ್ ಬ್ಲೌಸ್ ಇರೋದ್ರಿಂದ ಸ್ವಲ್ಪ ಡಾರ್ಕ್ ಕಲರಲ್ಲಿ ಕಾಂಟ್ರಾಸ್ಟ್ ವರ್ಕ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ. ಬಟ್ ಈ ಒಂದು ಸಿಂಪಲ್ ಸ್ಯಾರಿಗೆ ಯಾಕೆ ವರ್ಕ್ ಆ ಥರ ಅನ್ನಿಸ್ತಾ ಇದೆ. ಏನಾದರೂ ಪ್ಯಾಟ್ರನ್ ಇಟ್ಬಿಟ್ಟು ಹೊಲಿಸ್ಬಿಡೋಣ, ಸ್ಟಿಚ್ ಮಾಡಿಸೋಣ ಅಂತ. ನೋಡೋಣ ಹೆಂಗಾಗುತ್ತೆ ಹಂಗೆ. ನೋಡ್ಬೋದು ಈ ಥರ ಕಾಣಿಸ್ತಿದೆ ಈ ಒಂದು ಸ್ಯಾರಿ ಏನಿದೆಯಲ್ವ, ಅದು ಈ ಥರ ಉಟ್ಟಾಗ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸ್ಟಿಚ್ ಮಾಡಿ ನಾನು ವೇರ್ ಮಾಡಿದಾಗ ವಿಡಿಯೋದಲ್ಲಿ ಹಾಗೆ ಶೇರ್ ಮಾಡ್ತೀನಿ ಆಯಿತಾ. ನನಗಂತೂ ಇಷ್ಟ ಆಯಿತು, ತುಂಬಾ ಸಾಫ್ಟಾಗಿದೆ, ಸ್ವಲ್ಪ ಟ್ರಾನ್ಸ್ಪರೆಂಟ್, ಸ್ವಲ್ಪ ಅಲ್ಲ ಜಾಸ್ತಿನೇ ಟ್ರಾನ್ಸ್ಪರೆಂಟ್. ಇದು ಶಿಫಾನ್ ಆಗಿರೋದ್ರಿಂದ ಟ್ರಾನ್ಸ್ಪರೆಂಟ್ ಇದ್ದೇ ಇರುತ್ತೆ. ಬಟ್ ಪ್ಲೀಟ್ಸ್ ಮಾಡಿ ಉಟ್ಕೊಂಡಾಗ ಚೆನ್ನಾಗಿ ಕಾಣುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ. ಇದಿಷ್ಟು ಈ ಒಂದು ಸ್ಯಾರಿ ಇವಾಗ ನನಗೆ ರಿಸೀವ್ ಆಗಿರೋದ್ರಿಂದ ನಾನು ಇನ್ನೂ ಇದಕ್ಕೆ ಜಿಗ್ಜಾಗ್ ಫಾಲ್ ಎಲ್ಲ ಮಾಡಿಲ್ಲ, ಫೋಲ್ಡ್ ಮಾಡಿಟ್ಟಿರ್ತೀನಿ. ಈಗೆಲ್ಲ ಓಪನ್ ಮಾಡಿಬಿಟ್ಟಿದ್ದೀನಿ, ಫೋಲ್ಡ್ ಮಾಡಿಟ್ಟಿರ್ತೀನಿ. ಇನ್ನು ಇದೆಲ್ಲ ಜಿಗ್ಜಾಗ್ ಫಾಲ್ ಆಗಿದೆ, ಈ ಸ್ಯಾರಿಗಳೇನಿದೆಲ್ಲ ಅದೆಲ್ಲ ಜಿಗ್ಜಾಗ್ ಫಾಲ್ ಆಗಿದೆ. ಬ್ಲೌಸ್ ಕೂಡ ಸ್ಟಿಚಿಂಗ್ ಕೊಟ್ಟಿದ್ದೀನಿ, ನೋಡೋಣ ಯಾವಾಗ ಬರುತ್ತೆ ಬ್ಲೌಸು ಅಂಥೇಳಿ. ಬಂದಾಗ ಕೂಡ ಅದು ಯಾವ ರೀತಿ ಸ್ಟಿಚ್ ಮಾಡಿಸಿದ್ದೀನಿ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಯಾವುದನ್ನು ನಾನು ಯಾವ್ದಾದ್ರು ಒಂದನ್ನು ನಾನು ಸಂಕ್ರಾಂತಿ ಹಬ್ಬಕ್ಕೆ ಕೊಟ್ಕೊಳ್ತೀನಿ. ಸ್ಯಾರಿನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂತ ಹೇಳಿದೆ, ಸೊ ಶೇರ್ ಮಾಡಿದ್ದೀನಿ. ಇದ್ರ ಜೊತೆಗೆ ನಾನು ನನ್ನ ವರ್ಕ್ ಏನಿದೆ ಅದನ್ನು ಕೂಡ ಕಂಪ್ಲೀಟ್ ಮಾಡಬೇಕು. ಇನ್ನೇನು ಸ್ವಲ್ಪ ಹೊತ್ತಾದರೆ ಬಿಗ್ ಬಾಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಸೊ ಬಿಗ್ ಬಾಸ್ ನೋಡಿಕೊಂಡು ಇಲ್ಲಿವರೆಗೂ ಎಷ್ಟು ಕಂಪ್ಲೀಟ್ ಆಗುತ್ತೆ ಅಷ್ಟು ಕಂಪ್ಲೀಟ್ ಮಾಡಿಬಿಟ್ಟು ಆಮೇಲೆ ಮಲ್ಕೊಳ್ತೀನಿ ಅಂತ. ಸೊ ತೋರಿಸ್ತೀನಿ ಎಷ್ಟು ಕಂಪ್ಲೀಟ್ ಮಾಡಿದ್ದೀನಿ ಏನು ಎತ್ತ ಅಂಥೇಳಿ.
ಈ ಒಂದು ಸೀರೆ ಕುಚ್ಚೇನಿದೆ ಅದು ಲಾಸ್ಟ್ ವ್ಲಾಗಲ್ಲಿ ಜಸ್ಟ್ 3 ಸ್ಟೆಪ್ ಏನಿದೆ ಅದು ಶೇರ್ ಮಾಡಿದೆ. ಈ ಫೈನಲ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣ್ತಾ ಇದೆ. ಇನ್ನೂ ಕೂಡ ಇದಕ್ಕೆ ಬೇಬಿ ಕುಚ್ಚು ಕೂಡ ಕಟ್ಟಬೇಕು. ಅದೆಲ್ಲ ಕಟ್ಟಾದಮೇಲೆ ನಾನು ಒಟ್ಟಿಗೆ 4 ಸೀರೆನೂ ಯಾವ ರೀತಿ ಬಂದಿದೆ ಡಿಸೈನ್ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದು ಬಂದುಬಿಟ್ಟು 3ನೇ ಸ್ಯಾರಿ. ನೆಕ್ಸ್ಟ್ ಬಂದುಬಿಟ್ಟು ಬಿಗ್ ಬಾಸ್ ನೋಡ್ಕೊಳ್ತಾನೆ ಈ ಒಂದು ಸ್ಯಾರಿಗೆ ಕುಚ್ಚು ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಬಿಗ್ ಬಾಸ್ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಒಂದು 3ನೇ ಸ್ಟೆಪ್ ಏನಿದೆ ಅದೊಂದು ಕಾಲು ಭಾಗ ಆಗಿತ್ತು ಅಷ್ಟೇ. ಅಲ್ಲಿಂದ ನನಗೆ ಮತ್ತೆ ಎನರ್ಜಿ ಇರಲಿಲ್ಲ ಕೆಲಸ ಕಂಟಿನ್ಯೂ ಮಾಡೋಕ್ಕೆ. ಸೊ ಹಾಗೆ ಸೀರೆ ಎತ್ತಿಟ್ಬಿಟ್ಟು ಮಲ್ಕೊಳ್ಳೋಣ ಅಂತೇಳಿ ಹಾಗೆ ಬ್ಲಾಗ್ನ ಕೂಡ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.